ಹೆಣ್ಮಕ್ಳಿಗೆ ಫ್ರೀ ಶಾಪಿಂಗ್. ದೇಶನೇ ಚೇಂಜ್ ಮಾಡ್ಬಿಡ್ತೀನಿ. ಎಕ್ಸಾಮ್ ಬ್ಯಾನ್ ಮಾಡಿಸ್ತೀವಿ. ಹೇ ಪ್ರಭು ಹೇ ಹರಿನಾಮ್ ಕೃಷ್ಣ ಜಗನ್ನಾಥ. ಈ ರಾಜಕಾರಣಿಗಳಲ್ಲಿದ್ದಾರಲ್ಲ, ಇದನ್ನ ವಂಶಾವಳಿ ನಂದು ನಮ್ಮ ಮಗನಿಗೆ ಬೇಕು ಮೊಮ್ಮಗನಿಗೆ ಬೇಕು ಅನ್ನೋದನ್ನ ಬಿಟ್ಟು ಯಂಗ್ಸ್ಟರ್ಗೆ ತರಬೇಕು. ಅವನೊಬ್ಬ ಏನ್ ಹಾರ್ ಹೀರೋ. ಫಸ್ಟ್ ಎಲ್ಲ ಕಡೆ ಕನ್ನಡ ಹಾಕ್ಸ್ತೀನಿ. ಪ್ರಭು ಹೇ ಹರಿನಾಮ್ ಕೃಷ್ಣ ಜಗನ್ನಾಥ ಪ್ರೇಮಾನಂದಿ. ಮಾತ್ ಬರಲ್ಲ. ಈ ಲೇಡೀಸ್ಗೆ ಆಗ್ತಾ ಇರೋ ಅನ್ಯಾಯನ ತಡೆಯೋದಕ್ಕೆ ಲಂಚ ಇರ್ಬೋದು. ಎಲ್ಲ ದುನಿಯಾ ಅಲ್ಟಾ ಪಲ್ಟಾ ಮಾಡಿಬಿಡ್ತೀನಿ. ಈ ಕ್ವೆಶ್ಚನ್ ನಾನು ಎಕ್ಸಾಮಲ್ಲಿ ಸ್ಕಿಪ್ ಮಾಡಿದ್ದೆ. ಹೀರೋ ಎಲ್ಲಿದ್ಯಪ್ಪ. ಒಂದಿನಕ್ಕೆ PM ಆದ್ರೆ ಏನ್ ಮಾಡ್ತೀರಾ ನೀವು? ಒಂದಿನಕ್ಕೆ PM ಆದರೆ ಫಸ್ಟು ಕರಪ್ಷನ್ ಹೋಗಿಸ್ಬೇಕು. ಏನ್ ಕರಪ್ಷನ್? ಲಂಚ ಇರ್ಬೋದು, ಡೊನೇಷನ್ ಇರ್ಬೋದು. ಬಿಕಾಸ್ ನಾವು ಕಷ್ಟಪಟ್ಟು ಓದಿರ್ತೀವಿ ರಾತ್ರಿ ಎಲ್ಲ, ಅಲ್ಲಿ ಯಾರೋ ಇನ್ನೊಬ್ಬರು ಎಕ್ಸ್ಪೀರಿಯನ್ಸ್ಗಳಾಗಿರುತ್ತೆ ಎಲ್ಲರಿಗೂ. ಸೊ ಐ ವಾಂಟೆಡ್ ಟು ರಿಮೂವ್ ದಟ್ ಆಲ್ ಕರಪ್ಷನ್ಸ್ ಫಸ್ಟ್. ಆ್ಯಂಡ್ ಮೋದಿ ಈಸ್ ಹ್ಯಾಂಡ್ಲಿಂಗ್ ವೆರಿ ನೈಸ್ ಆ್ಯಕ್ಚುಲಿ. ಅವ್ರನ್ನ ಇನ್ಸ್ಪಿರೇಷನಾಗಿ ತೊಗೊಂಡ್ರೆ ಏನು ತಪ್ಪಿಲ್ಲ, ಕರೆಕ್ಟಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಯಾ ದಟ್ಸ್ ಇಟ್. ಐ ವಾಂಟೆಡ್ ಟು ರಿಮೂವ್ ದ ಕರಪ್ಷನ್ಸ್. PM ಆದ್ರೆ ಏನ್ ಮಾಡ್ತೀರಾ? ಎಲ್ಲ ದುನಿಯಾ ಅಲ್ಟಾ ಪಲ್ಟಾ ಮಾಡಿಬಿಡ್ತೀನಿ. ಏನೇನ್ ಚೇಂಜಸ್ ಮಾಡಕ್ ಇಷ್ಟಪಡ್ತೀರಾ? ಎಲ್ಲ ಬಡವ್ರ ಜನರಿಗೆಲ್ಲ ಉಪಯೋಗ ಆಗಂತದ್ದು ಮಾಡಿಸ್ತೀನಿ. ಉಪಯೋಗ ಅಂತ ಮಾಡ್ತೀರಾ? ಓಕೆ ಮ್ಯಾಮ್, ಥ್ಯಾಂಕ್ ಯು. ಒಂದಿನಕ್ಕೆ PM ಆದ್ರೆ ಏನ್ ಮಾಡ್ತೀರಾ ಸರ್? ಈ ಕ್ವೆಶ್ಚನ್ ನಾನು ಎಕ್ಸಾಮಲ್ಲಿ ಸ್ಕಿಪ್ ಮಾಡಿದ್ದೆ. ಸಾರಿ ಮ್ಯಾಮ್, ಒಂದಿನಕ್ಕೆ PM ಆದ್ರೆ ಏನ್ ಮಾಡ್ತೀರಾ ಮ್ಯಾಮ್? ಅಯ್ಯೋ, ಬೇಕಾದಷ್ಟು ಮಾಡ್ಬೋದು ಮೇಡಮ್. ನಮ್ಮ ಸಾರ್ವಜನಿಕರಿಗೆ ಏನೇನು ಬೇಕೋ ಎಲ್ಲ ಮಾಡ್ಬೋದು. ಏನು ಆಹಾರಕ್ಕಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಅಥವಾ ವ್ಯವಸಾಯಕ್ಕಾಗಿ ಆಗಿರ್ಬೋದು, ಅಥವಾ ಇಂಡಸ್ಟ್ರಿಯಲ್ ಬಗ್ಗೆ ಇರ್ಬೋದು, ಹೆಣ್ಮಕ್ಳ ಬಗ್ಗೆ ಇರ್ಬೋದು, ಅಲ್ಲಿ ಸ್ಕೂಲು ಕಾಲೇಜು ಎಲ್ಲದ್ರ ಬಗ್ಗೆನೂ ಒಳ್ಳೆ ನೆಗೆಟಿವ್ ಬಿಟ್ಟು ಎಲ್ಲ ಪಾಸಿಟಿವೇ ಮಾಡಾಕ್ತೀನಿ ಮೇಡಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಒಂದಿನಕ್ಕೆ PM ಆದ್ರೆ ಏನು ಮಾಡಕ್ಕೆ ಇಷ್ಟಪಡ್ತೀರಾ? ಏನೇನು ಚೇಂಜಸ್ ಮಾಡಕ್ಕೆ ಇಷ್ಟಪಡ್ತೀರಾ? ಅಂದರೆ ಇಂಡಿಯಾದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ ಅಲ್ವಾ, ಅದು ಎಂಪ್ಲಾಯ್ಮೆಂಟ್ ಕೊಡೋಕ್ಕೆ, ಮತ್ತು ಯಾವ್ದಾದ್ರು ಯಂಗ್ ಸಿಟಿಸನ್ಸ್ ಇದ್ದರೆ ಅವ್ರಿಗೆ ಜಾಸ್ತಿ ಎಂಪ್ಲಾಯ್ಮೆಂಟ್ ಕೊಡೋ ಥರ ಮಾಡೋದು. ಹೌದು. ಥ್ಯಾಂಕ್ ಯು. ಒಂದಿನಕ್ಕೆ PM ಆದ್ರೆ ಏನು ಮಾಡಕ್ಕೆ ಇಷ್ಟಪಡ್ತೀರಾ? ಹೌದು, ಇಡೀ ದೇಶನೇ ಚೇಂಜ್ ಮಾಡಿಬಿಡ್ತೀನಿ. ಏನು ಚೇಂಜ್ ಮಾಡಿ ದೇಶನ ಚೇಂಜ್ ಮಾಡ್ತೀರಾ? ಓಕೆ, ಥ್ಯಾಂಕ್ ಯು. ಮ್ಯಾಮ್, ಒಂದಿನಕ್ಕೆ PM ಆದರೆ ನೀವು ನಮ್ಮ ದೇಶದಲ್ಲಿ ಏನೇನು ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಏನು ಚೇಂಜ್ ಮಾಡಲ್ಲ. ಏನು ಚೇಂಜ್ ಮಾಡಲ್ವಾ? ನಮ್ಮ ದೇಶದಲ್ಲಿ ಏನು ಚೇಂಜಸ್ ಮಾಡೋಕ್ಕೆ ಇಷ್ಟಪಡಲ್ವಾ? ಇವಾಗೆಲ್ಲ ಚೆನ್ನಾಗಿದೆಯಾ? ಏನೂ ಚೆನ್ನಾಗಿಲ್ಲ. ಅದೇ ನೀವೇನು ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ಇವಾಗ ತುಂಬ ವಾಟರ್ದು ಪ್ರಾಬ್ಲಮ್ ಇದೆ, ಅದನ್ನು ಪ್ರೊವೈಡ್ ಮಾಡೋದು. ಅದಾದಮೇಲೆ ನೆಕ್ಸ್ಟು ಅದಾದಮೇಲೆ ಕಾಲೇಜಲ್ಲಿ ಎಕ್ಸಾಮ್ ಬ್ಯಾನ್ ಮಾಡಿಸ್ತೀವಿ. ಓಕೆ, ಥ್ಯಾಂಕ್ ಯು. ಒಂದಿನಕ್ಕೆ PM ಅದು ಏನು ಚೇಂಜಸ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಎಲ್ಲ ಕಡೆ ಕನ್ನಡ ಹಾಕ್ಸ್ತೀನಿ. ಎಲ್ಲ ಕಡೆ ಕನ್ನಡ ಹಾಕ್ತೀರಾ? ಒಂದಿನಕ್ಕೆ PM ಆದರೆ ನನಗೆ ಮಾತು ಬರಲ್ಲ. ಮಾತು ಬರೋದಂದರೆ ಸ್ಟಾಕ್ ಕೊಡ್ತೈತೆ, ಮಾತು ಬರಲ್ಲ. ಮತ್ತೆ ಇವಾಗ ಚೆನ್ನಾಗೇ ಮಾತಾಡ್ತಾ ಇದ್ದೀರಾ? ಚೆನ್ನಾಗೈತೆ, ಆದರೆ ಸೆನ್ಸೆಂಟ್ರಾಗೆ ಮಾತು ಕೇಳಿ. ಒಂದಿನಕ್ಕೆ PM ಆದರೆ ಏನು ಚೇಂಜಸ್ ಮಾಡೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಒಂದಿನಕ್ಕೆ PM ಆದರೆ ಏನು ಚೇಂಜಸ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಫಸ್ಟು ಈ ಲೇಡೀಸ್ಗೆ ಆಗ್ತಾ ಇರೋ ಅನ್ಯಾಯನ ತಡೆಯೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮತ್ತೆ ಇನ್ನೇನು ಕೆಲಸ, ನಿರುದ್ಯೋಗಿಗಳಿಗೆ ಕೆಲಸದ್ದು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಒಂದಿನಕ್ಕೆ PM ಆದರೆ ಏನೇನು ಚೇಂಜಸ್ ಮಾಡೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಏನೇನು ಚೇಂಜಸ್ಸಾ? ಓಕೆ, ರೋಡ್ಸು ಅಂದರೆ ಎಕ್ಸಾಂಪಲ್ ಇವಾಗ ನಾರ್ಮಲ್ ರೋಡ್ ಕಟ್ಟಿರ್ತಾರೆ ಚೆನ್ನಾಗಿ, ಅದಾದ್ಮೇಲೆ ಮತ್ತೆ ಪೈಪ್ ಹಾಕಕ್ಕೆ ಮತ್ತೆ ತೆಗ್ಬಿಡ್ತಾರೆ. ಸೊ ಮೊನ್ನೆ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ, ಅಲ್ಲಿ ಮೊದಲೇ ಸಣ್ಣ ರೋಡು, ಅದನ್ನು ಮತ್ತೆ ಹಾಕ್ಬಿಟ್ಟು ಅಲ್ಲೆಲ್ಲ ಜನರಿಗೆ ಎಷ್ಟು ಇನ್ಕನ್ವೀನಿಯನ್ಸ್. ಸೊ ಬೇಸಿಕ್ ಪ್ಲ್ಯಾನಿಂಗ್ ಇಸ್ ರಿಕ್ವೈರ್ಡ್ ಅಲ್ವಾ. ಸೊ ಕರೆಕ್ಟಾಗಿ ಪ್ಲ್ಯಾನ್ ಮಾಡಬೇಕು. ಫಸ್ಟ್ ಟಾರ್ ಹಾಕಂಗಿದ್ರೆ ಅಂಡರ್ ಪೈಪ್ಲೈನ್ಸ್ ಎಲ್ಲ ಏನಿದೆಯೋ ಫಸ್ಟ್ ಅದನ್ನು ಚೆಕ್ ಮಾಡಿಬಿಟ್ಟು ಅದಾದ್ಮೇಲೆ ಪ್ಲ್ಯಾನ್ ಮಾಡಬೇಕು. ಸೊ ಬೇಸಿಕ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಇವಾಗ ಎಷ್ಟೊಂದು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಲೈಕ್ ಎಷ್ಟೊಂದು ಕಿಲೋಮೀಟರ್ ಎಲ್ಲ. ಸೊ ಬೇಸಿಕ್ ಇದನ್ನು ಮಾಡಿದ್ರೆ ಇವಾಗ ರೆಸಿಡೆನ್ಷಿಯಲ್ ರೋಡು ಈ ಥರ ರೋಡಲ್ಲೆಲ್ಲ ಯೂಸ್ ಆಗುತ್ತೆ. ಸೊ ಆ್ಯಸ್ ಅ ಸ್ಮಾಲ್ ಥಿಂಗ್ ಅದು ಮಾಡ್ತೀನಿ. ಸ್ಮಾಲ್ ಚಿಕ್ಕದು ಮಾಡೇ ದೊಡ್ಡದು ಮಾಡ್ಬೋದು, ದೊಡ್ಡದು ಮಾಡಿಬಿಟ್ಟು ಹಂಗೆಲ್ಲ ಮಾಡೋಕ್ಕಲ್ಲ, ಚಿಕ್ಕದು ಮಾಡೇ ಮಾಡ್ಬೋದು. ಥ್ಯಾಂಕ್ ಯು ಮ್ಯಾಮ್. ಒಂದಿನಕ್ಕೆ PM ಆದರೆ ಏನು ಮಾಡೋಕ್ಕೆ ಇಷ್ಟಪಡ್ತೀರಾ ಚೇಂಜಸ್ನ? ನೀವು ಏನೇನು ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಅವ್ರು ನೆನ್ಪು ಮಾಡ್ಕೋತಾರೆ. ಈ ಸೊಸೈಟಿ, ಆಮೇಲೆ ಬಡ ಮಕ್ಕಳಿಗೆ ನಾಲೆಡ್ಜ್ ಇಂಪ್ರೂವ್ ಮಾಡೋಕ್ಕೆ. ನೀವೇನು ಮಾಡೋಕ್ಕೆ ಇಷ್ಟಪಡ್ತೀರಾ? ಅದೇ ಸೊಸೈಟಿ ಇಂಪ್ರೂವ್ ಆಗೋದು. ಹೆಣ್ಮಕ್ಳು ಅಂತ ಬಂದಾಗ ಅದರಲ್ಲಿ ಏನು? ಹೆಣ್ಮಕ್ಳಿಗೆ ಫ್ರೀ ಶಾಪಿಂಗ್, ಅಂದರೆ ಇವೆಲ್ಲ ಫ್ರೀಯಾಗಿ ಸಿಗಬೇಕು. ಎಲ್ಲನೂ ಫ್ರೀಯಾಗಿ ಸಿಗಬೇಕು. ಇವಾಗ ಬಸ್ ಫ್ರೀಯಾಗಿ ಸಿಕ್ಕಿದೆ ಅಲ್ವಾ, ಖುಷಿನಾ? ಹಾಂ, ಖುಷಿ. ಥ್ಯಾಂಕ್ ಯು. ಒಂದಿನಕ್ಕೆ PM ಆದರೆ ಏನೇನು ಚೇಂಜ್
ಇಷ್ಟಪಡ್ತೀರಾ? ಮೇ ಬಿ ಟ್ಯಾಕ್ಸ್ ಸಿಸ್ಟಮ್ನ. ಸೊ ಇಲ್ಲಿ ಆ್ಯಕ್ಚುಲಿ ಏನಾಗ್ತಿದೆ ಅಂತಂದರೆ ಮಿಡಲ್ ಕ್ಲಾಸ್ನವ್ರನ್ನೇ ಟ್ಯಾಕ್ಸ್ನ ಎಲ್ಲ ಯಾರು ಲೀಗಲಾಗೆ ದುಡಿತಾ ಇದ್ದಾರೋ ಸೊ ಅವ್ರನ್ನೇ ಆ್ಯಕ್ಚುಲಿ ತುಂಬ ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಮೇನ್ ಏನಾಗ್ತಿದೆ ಅಂತಂದರೆ ಅಗ್ರಿಕಲ್ಚರ್ಗೆ ಟ್ಯಾಕ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ಯೂಶ್ವಲಿ ಏನಂದರೆ ಪೊಲಿಟಿಷಿಯನ್ಸ್ಗಳೇ ಅದನ್ನು ಮಿಸ್ಯೂಸ್ ಮಾಡ್ಕೊತಾ ಇರೋದು. ಯಾಕಂದರೆ ನಿಜವಾದ ರೈತರು ಯಾರು 1 ಕೋಟಿಗಟ್ಟಲೆ ಯಾರು ದುಡಿತಿರಲ್ಲ, ಅವರೆಲ್ಲ ಅಷ್ಟೊಂದು ಕಷ್ಟದಲ್ಲಿರ್ತಾರೆ. ಸೊ ಹಾಗಾಗಿ ಲೈಕ್ 1 or 2 crores ಮೇಲೆ ನೀವೇನೇ ದುಡಿದ್ರು ಅದಕ್ಕೆ ಟ್ಯಾಕ್ಸಬಲ್ ಮಾಡಿದ್ರೆ ಆಬ್ವಿಯಸ್ಲಿ ಮಿಕ್ತವ್ರಿಗೆ ಪ್ರೆಷರ್ ಕಮ್ಮಿ ಆಗುತ್ತೆ. ಸೊ ಹಾಗೆ ಆಗೋದ್ರಿಂದ ಆಬ್ವಿಯಸ್ಲಿ ಬೇರೆಯವ್ರಿಗೆಲ್ಲ ಮಿಡಲ್ ಕ್ಲಾಸ್ ಅವ್ರಿಗೆಲ್ಲ ಇನ್ನೊಂದು ಸ್ವಲ್ಪ ಜೀವನ ಮಾಡ್ಬೋದು ಆರಾಮಾಗಿ. ಸೊ ಐ ಥಿಂಕ್ ನಾನು ಟ್ಯಾಕ್ಸ್ ಸಿಸ್ಟಮ್ನ ಅಗ್ರಿಕಲ್ಚರ್ಗೆ ಅಂದರೆ ಇವ್ರು ಮತ್ತೆ ಅದನ್ನು ಬೇರೆ ಥರ ಪೋರ್ಟ್ರೇ ಮಾಡ್ತಾರೆ ಅಂದರೆ ರೈತರುಗಳಿಗೆ ಎಲ್ಲರಿಗೂ ಟ್ಯಾಕ್ಸ್ ಹಾಕ್ತಿದ್ದಾರೆ ಈ ಥರ ಎಲ್ಲ. ಬಟ್ ಮೇಯ್ನ್ ಏನಂದರೆ ಮೆಸೇಜ್ ಕರೆಕ್ಟಾಗಿ ತಲುಪಬೇಕು. ಈಗ ಎಷ್ಟೊಂದು ಜನ ಯಾರ್ಯಾರು ಹೋರಾಟ ಮಾಡೋಕ್ಕೆ ಬಂದಿರ್ತಾರೆ ಅವ್ರಿಗೆ ನೀವು 2 ಕೋಟಿ ದುಡಿತಿದ್ದೀರಾ ಅಂತಂದರೆ ಆಬ್ವಿಯಸ್ಲಿ ಅವ್ರು ಇಲ್ಲ ಅಂದೇ ಅಂತಾರೆ. ಅದ್ರ ಮೇಲೆ ಯಾರಿದ್ದಾರೆ ಅವ್ರಿಗೆ ಟ್ಯಾಕ್ಸ್ ಹಾಕಿದ್ರೆ ಇವ್ರು ಬ್ಲ್ಯಾಕ್ ಮನಿನೆಲ್ಲ ಅಗ್ರಿಕಲ್ಚರಿಂದ ತೋರ್ಸೋದು ತಪ್ಪುತ್ತೆ. ಸೊ ಐ ಥಿಂಕ್ ಅವಾಗ ಟ್ಯಾಕ್ಸ್ ಚೆನ್ನಾಗಿ ಬಂತು ಅಂತಂದರೆ ಮಿಡಲ್ ಕ್ಲಾಸ್ ಅವ್ರಿಗೆ ಆಬ್ವಿಯಸ್ಲಿ ಅವ್ರಿಗೆ ಪ್ರೆಷರ್ ಕಮ್ಮಿ ಆಗೇ ಆಗುತ್ತೆ. ಸೊ ಐ ಥಿಂಕ್ ಮ್ಯಾಮ್ ಒಂದಿನಕ್ಕೆ PM ಆದರೆ ಏನೇನು ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಮೊದಲು ಈ ರಾಜಕಾರಣಿಗಳಲ್ಲಿದ್ದಾರಲ್ಲ ಇದನ್ನ ವಂಶಾವಳಿ ನಂದು ನಮ್ಮ ಮಗನಿಗೆ ಬೇಕು ಮೊಮ್ಮಗನಿಗೆ ಬೇಕು ಅನ್ನೋದನ್ನ ಬಿಟ್ಟುಬಿಟ್ಟು ಯಂಗ್ಸ್ಟರ್ಗೆ ತರಬೇಕು ಫಸ್ಟು. ಅದನ್ನು ಮಾಡ್ತೀನಿ ನಾನು. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಒಂದಿನಕ್ಕೆ PM ಆದರೆ ಏನೇನು ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಇದೇನು ಸಡನ್ನಾಗಿ ಬಂದು ಕೇಳ್ಬಿಟ್ರಲ್ಲ. ಇವಾಗ ನಮ್ದು ಏನೇನು ಸರಿ ಇಲ್ಲ, ನೀವೇನೇನು ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ? ಕರಪ್ಷನ್ ಇನ್ ಎವ್ರಿಥಿಂಗ್, ಲೈಕ್ ಬ್ಯೂರೋಕ್ರಸಿಲಿ ತುಂಬ ಕರಪ್ಷನ್ ಇದೆಯಲ್ಲ, ಅದನ್ನು ಲಾಬಿಯಿಂಗ್ ಇನ್ ಕರಪ್ಷನ್ ಎಲ್ಲ ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಡಿಗ್ನಿಟಿ ಆಫ್ ಲೇಬರ್, ಲೈಕ್ ಎಲ್ಲರಿಗೂ ಒಂದೇ ಈಕ್ವಾಲಿಟಿ ಇನ್ ಪೇ, ಅದು ಮಾಡಿದ್ರೆ ಕರಪ್ಷನ್ ಹೋಗುತ್ತೆ ಅಂತ ನಂಗೆ ಅನಿಸುತ್ತೆ. ಸೊ ಅದನ್ನು ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಇದಕ್ಕೆ PM ಆದರೆ ಏನೇನು ಚೇಂಜಸ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಕಂಪ್ಲೀಟ್ ಸಿಸ್ಟಮ್ನೇ ಚೇಂಜ್ ಮಾಡಬೇಕು. ಅಂದರೆ ಯಾವ ಥರ ಪರ್ಟಿಕ್ಯುಲರ್ ಆಗಿ ಏನೇನು? ಪರ್ಟಿಕ್ಯುಲರ್ ಆಗಿ ಏನಂದರೆ ಇವಾಗ ಜನ ಹೆಂಗೆಲ್ಲ ಇವಾಗ ಎಷ್ಟೆಲ್ಲ ಕಷ್ಟಪಡ್ತೀವಿ. ಇವಾಗ ನೋಡಿ ನೀರಿನ ಸಮಸ್ಯೆ ಇವಾಗ ಸ್ಟಾರ್ಟ್ ಆಗಿದೆ. ಇದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಫಸ್ಟೇ ಮಾಡ್ಕೋಬೋದಾಗಿತ್ತು. ಅದು ಮಾಡಲ್ಲ. ಲೇಟರ್ ಆನ್ ಒನ್ಸ್ ವಿ ಸಫರ್ ಆವಾಗಲೇ ಇವರೆಲ್ಲ ಸ್ಟಾರ್ಟ್ ಮಾಡೋದು ವರ್ಕ್ನ. ಸೊ ಈ ಥರ ಇರಬೇಕಾದ್ರೆ ಕಂಪ್ಲೀಟ್ ಸಿಸ್ಟಮ್ನೇ ಫಸ್ಟಿಂದ ಚೇಂಜ್ ಮಾಡಬೇಕು ಅನ್ನೋ ಥರ ನನಗೆ ಅಭಿಪ್ರಾಯ. ಥ್ಯಾಂಕ್ ಯು. ಚೇಂಜಸ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಒಂದಿನಕ್ಕೆ PM ಆದರೆ ದೇಶದಲ್ಲಿ ಬಡತನ ಫಸ್ಟು ನಿರ್ಮೂಲನೆ ಮಾಡ್ತೀವಿ. ಬಡತನ ಹೋಗ್ಲಾಡಿಸ್ಕೊಂಡು ಎಲ್ಲರೂ ನಾರ್ಮಲ್ ಲೈಫು ಎಲ್ಲರೂ ಈಕ್ವಲ್ ಆಗಿರಬೇಕು ಅನ್ನೋದನ್ನು ಫಸ್ಟ್ ಮಾಡ್ತೀನಿ.